ಎಲ್ಲ ಫ್ರೆಂಡ್ಸಿಗೂ ಏನು ಹೇಳ್ತೀನಿ ಅಂತಂದರೆ, ಪ್ಲೀಸ್ ವ್ಯಾಕ್ಸಿನೇಟ್ ಯುವರ್ ಸೆಲ್ಫ್, ದೆನ್ ಗೋ ಫಾರ್ ವ್ಯಾಲೆಂಟೈನ್ಸ್. ಇಟ್ ಮೇ ಬಿ ಎ ಚಾಕ್ಲೇಟ್ ಡೇ, ಇಟ್ ಮೇ ಬಿ ಎ ರೋಸಸ್ ಡೇ, ಆರ್ ಇಟ್ ಮೇ ಬಿ ಎ ಪ್ರಪೋಸಲ್ ಡೇ, ಬಟ್ ಡೋಂಟ್ ಮೇಕ್ ಇಟ್ ಎ ಇನ್ಫೆಕ್ಷನ್ ಡೇ ಆ್ಯಂಡ್ ಡೋಂಟ್ ಮೇಕ್ ಇಟ್ ಎ ಕ್ಯಾನ್ಸರ್ ಡೇ ಆಫ್ಟರ್ವರ್ಡ್ಸ್ ಇನ್ ಯುವರ್ ಲೈಫ್. ಪ್ಲೀಸ್ ವ್ಯಾಕ್ಸಿನೇಟ್ ಯುವರ್ ಸೆಲ್ಫ್, ದೆನ್ ಸೆಲೆಬ್ರೇಟ್ ವ್ಯಾಲೆಂಟೈನ್ಸ್ ಡೇ. ವ್ಯಾಕ್ಸಿನೇಟ್ ಆ್ಯಂಡ್ ದೆನ್ ವ್ಯಾಲೆಂಟೈನ್ಸ್. ಥ್ಯಾಂಕ್ ಯು. ಪ್ರೇಮಿಗಳ ದಿನಾಚರಣೆ ಫೆಬ್ರವರಿ ಬಂತು ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗಿದೆ ವ್ಯಾಲೆಂಟೈನ್ಸ್ ಡೇ. ವ್ಯಾಲೆಂಟೈನ್ಸ್ ಡೇಗೆ ಕೆಲವೊಬ್ರಿಗೆ ಸಾಥ್ ಕೊಡ್ತಾರೆ, ಕೆಲವೊಬ್ರು ಏನಕ್ಕೆ ಇದು ವ್ಯಾಲೆಂಟೈನ್ಸ್ ಡೇ ಮಾಡಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ವ್ಯಾಲೆಂಟೈನ್ಸ್ ಡೇ ಬಂದಿದ್ದು ಹೇಗಿದು ವ್ಯಾಲೆಂಟೈನ್ಸ್ ಡೇ ಪ್ರಾರಂಭ ಆಯಿತು? ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡೋಕ್ಕೆ ಫೇಮಸ್ ಗೈನಕಾಲಜಿಸ್ಟ್ ಆದಂತಹ ಪರಿಮಳ ಮ್ಯಾಮ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ ಮಮತಾ. ನನಗೆ ತುಂಬ ನಗು ಬರ್ತಾ ಇದೆ. ಇಲ್ಲಿ ಗೈನಕಾಲಜಿ ಕರ್ಕೊಂಡ್ಬಂದು ಈ ವ್ಯಾಲೆಂಟೈನ್ಸ್ ಡೇಗೆ ಅಂದರೆ ಎಲ್ಲ ನನ್ನ ಶ್ರೋತೃಗಳಾಗಲಿ ನನ್ನ ಫ್ರೆಂಡ್ಸ್ ಆಗಲಿ ಏನೇ ಇದು ಇವಳು ಪರಿಮಳ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಎಷ್ಟೆಷ್ಟು ಗುಸಪುಸ ನಡೀತಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಇದರೊಳಗಡೆ ನಾನು ಒಂದು ಖಂಡಿತವಾಗ್ಲೂ ಅದರೊಳಗಡೆ ಒಂದು ಥೀಮ್ ಇಟ್ಕೊಂಡಿದ್ದೀನಿ, ಒಂದು ಏನೋ ಮೆಸೇಜ್ ಇಟ್ಕೊಂಡು ನಾನು ಇದನ್ನು ನಿಮ್ಮ ಜೊತೆಗೆ ಹಂಚ್ಕೊಳಕ್ಕೆ ನೋಡ್ತಾ ಇದ್ದೀನಿ. ನೀವು ಹೇಳಿದ ಫಸ್ಟ್ ಪ್ರಶ್ನೆ ಕರೆಕ್ಟು. ವ್ಯಾಲೆಂಟೈನ್ಸ್ ಡೇ ಅಂದರೆ ಏನು? ಈ ವ್ಯಾಲೆಂಟೈನ್ ಅಂದರೆ ಅದೊಂಥರ ಪ್ರೀತಿ ಮಾಡಬೇಕು ಅನ್ನೋ ಒಂದು ಅಕ್ಷರ ಅಂತ ಅದು ಇರೋದು, ಗ್ರೀಕಲ್ಲಾಗಲಿ ಯುರೋಪಲ್ಲಾಗಲಿ. ಇವನು ಸೇಂಟ್ ವ್ಯಾಲೆಂಟ್ ಅಂತ ಒಬ್ಬನು ಇದ್ದ ಇನ್ ಅಬೌಟ್ 3rd century, ಲಾಂಗ್ ಬ್ಯಾಕ್ ಇನ್ 3rd century. ನಾವು ಇವರು ಆಲ್ರೆಡಿ ಇನ್ 21st century. ಆ 3rd centuryಯಲ್ಲಿ ಸೇಂಟ್ ವ್ಯಾಲೆಂಟೈನ್ಸ್ ಅವನೇನು ಮಾಡ್ತಿದ್ದ ಅಂದರೆ, ಈ ಪ್ರೇಮ ಅನ್ನೋದು ನೋಡಿ ಒಂದು ಜೀವನದ ಅವಿಭಾಜ್ಯ ಅಂಗ ಅಲ್ವಾ. ಅದು ಹುಡುಗ ಹುಡುಗಿ, ಹೆಣ್ಣು ಮಗು ಮತ್ತು ಗಂಡು ಮಗು ಒಂದು ವಯಸ್ಸಿಗೆ ಬಂದಮೇಲೆ ಪ್ರೀತಿ ಮಾಡೋದು, ಮದುವೆ ಆಗೋದು ಒಂದು ಅವಿಭಾಜ್ಯ ಅಂಗ ಅನ್ಬೋದು. ಅದು ಒಂಚೂರು ಮುಂಚೆ ಆಗ್ಬೋದು, ಆಮೇಲೆ ಆಗ್ಬೋದು, ಅದು ಒಂದು ತೊಂದರೆಗಳು ಒಳಪಟ್ಟು ಅವರು ಮದುವೆ ಆಗ್ಬೋದು. ಇದೆಲ್ಲ ಒಂದು ಸಹಜ ಸಾಮಾನ್ಯ ಒಂದು ಜೀವನದ ಕ್ರಿಯೆಗಳು ಅಂತ ಹೇಳ್ಬೋದು. ಬಟ್ ಅವನು ಏನು ಮಾಡ್ತಿದ್ದ ಸೇಂಟ್ ವ್ಯಾಲೆಂಟೈನ್ ಅಂದರೆ, ಅವನು ಹಿಂಗೆ ಯಾರು ಹುಡುಗ ಹುಡುಗಿ ಮದುವೆ ಆಗೋರು ಇದ್ದು ಅವ್ರ ಪ್ರೀತಿಯಲ್ಲಿದ್ದರೆ ಅವ್ರನ್ನ ಕರ್ಕೊಂಬಂದು ಅವ್ರಿಗೊಂದು ಮರ್ಯಾದೆ ಪೂರ್ವಕವಾಗಿ ಮದುವೆ ಮಾಡಿ ಕಳಿಸ್ತಿದ್ದ ಅವನು, ಅವರು ಸಂಸಾರದಲ್ಲಿ ತೊಡಗಲಿ ಅಂತ. ಬಟ್ ಅದು ಕಡೆಗೆ ಅದೇ ಒಂದು ಅಪಾದನೆಗೊಳಗಾಯಿತು ಆ ಒಂದು ದೇಶದಲ್ಲಿ. ಇವನು ಒಂದು ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಮದುವೆ ಮಾಡ್ತಿದ್ದಾನೆ, ಗಂಡು ಮಕ್ಕಳನ್ನೆಲ್ಲ ಸೇರಿಸಿ ಅಂತ ಹೇಳಿ ಅವನಿಗೆ ಮುಂದೆ ಕ್ರೂಸಿಫೈ ಮಾಡಿದ್ರು. ಕ್ರೂಸಿಫೈ ಮಾಡಿ ಅವನು ಈ ಥರ ಮಾಡಲೇಬಾರ್ದು ಅನ್ನಂಗೆ ಮಾಡಿದರು. ಅವನು ಅವಾಗ ಅವನಿಗೆ ಗಲ್ಲಿಗೇರಿಸುವಾಗಲೂ ಅವನು ಒಂದು ಚೀಟಿ ಬರೆದಿಟ್ಟು ಆ ಜೈಲರ್ದು ಮಗಳಿಗೆ ಲೆಟ್ರ್ ಬರೆದಿಟ್ಟ. ಅವನು ಐ ಆಮ್ ಯುವರ್ ವ್ಯಾಲೆಂಟೈನ್ ಅಂತ ಹೇಳಿ ಅವನು ಗಲ್ಲಿಗೇರಿಸ್ಕೊಂಡ ಅವನು. ಅಂದರೆ ವ್ಯಾಲೆಂಟೈನ್ ಅಂದರೆ ಅವಳದು ವ್ಯಾಲೆಂಟೈನ್ ಹಾಗೆ. ಸೊ ಅಲ್ಲಿಗೆ ಅದು ಅವನದು ಒಂದು ಏನಿತ್ತು ಪ್ರೀತಿ ಸಕ್ಸಸ್ ಆಗಲೇ ಇಲ್ಲ. ಅವನು ಅದಕ್ಕೂ ಮುಂಚೆ ಅಂದರೆ ಅವನು ಬೇರೆಯವ್ರಿಗೋಸ್ಕರ ಸಕ್ಸಸ್ ಕೊಡ್ತಿದ್ದ, ಬಟ್ ಅವನ ಲವ್ವೇ ಅವನಿಗೆ ಸಕ್ಸಸ್ ಆಗಲಿಲ್ಲ. ಅದನ್ನೇ ನಾವು ವ್ಯಾಲೆಂಟೈನ್ಸ್ ಡೇ ಅನ್ನೋದು ಯುರೋಪು ಪಾಶ್ಚಿಮಾತ್ಯ ದೇಶಗಳಲ್ಲಿ ಎಲ್ಲ ಕಡೆಯೂ ಪ್ರಚಲಿತ ಆಯಿತು. ನಿಮಗೆ ಗೊತ್ತಲ್ಲ, ನಾವು ಬೇಗ ಪಾಶ್ಚಿಮಾತ್ಯನ ಅನುಕರಣೆ ಮಾಡೋರು, ನಮ್ಗೆ ತುಂಬ ಇಷ್ಟ ಕೆಲವೆಲ್ಲ. ಹಾಗೆ ನಾವು ವುಮೆನ್ಸ್ ಡೇ ಮಾಡ್ತೀವಿ, ಬರ್ಡೇಗಳು ಮಾಡ್ಕೊಳ್ತೀವಿ, ಎಲ್ಲ ಮಾಡ್ಕೊಳ್ತೀವಿ. ಅದೇ ನಾವು ನಮ್ಮದು ಏನಾದ್ರು ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳಿದ್ರೆ ಒಂದೊಂದ್ಸರಿ ಹಿಂದೆ ಹೊಡೆದ್ಬಿಡ್ತೀವಿ. ಅದೇ ಥರ ವ್ಯಾಲೆಂಟೈನ್ಸ್ ಯಾಕೆಂದರೆ ಇದರೊಳಗೆ ಹದಿಹರಿಯದವರು ಒಂದು ತುಂಬ ಪಾಲ್ಗೊಳ್ಳೋದ್ರಿಂದ ಇದು ಒಂದು ಪ್ರಚಲಿತವಾಗಿ ನಡೀತಾ ಇದೆ. ಈಗ ನೀವೇ ಅಂದಿರ್ಬೋದು, ಈಗ ಇವತ್ತಿನ ಡೇ ಏನಂತಾರೆ, ಅದು ಪ್ರಪೋಸಲ್ ಡೇ, ಕಿಸ್ ಡೇ, ಹಗ್ ಡೇ, ಏನೇನೋ ಒಂದೊಂದು ದಿವಸಕ್ಕೆ ಒಂದೊಂದು ಡೇ ನೋಡ್ಬಿಟ್ರೆ ಅಪ್ಪ ಏನಪ್ಪ ಇದು ಅನ್ನೋಷ್ಟು ನಮಗೆ ಭಯ ಆಗುತ್ತೆ. ಬಟ್ ಒಂದು ಪ್ರೀತಿನಲ್ಲಿ ತೊಡಗಿದವರು, ಹದಿಹರಿಯದವರು, ಅದೊಂದು ಎಮೋಷನ್ಸ್ ಇರುತ್ತೆ ನೋಡಿ, ಆ ಎಮೋಷನ್ಸಲ್ಲಿ ಅವರು ತೇಲ್ ಹೋಗ್ತಾರೆ ಅನ್ಬೋದು, ಆ ಪ್ರವಾಹದಲ್ಲಿ ಇವರು ಕೊಚ್ಕೊಂಡು ಹೋಗ್ತಾರೆ ಅನ್ಬೋದು. ಚಾಕ್ಲೇಟ್ ಡೇ, ಅವನು ಹುಡುಗ ಚಾಕ್ಲೇಟ್ ತಂದು ಇವಳಿಗೆ ಕೊಡ್ತಾನೆ, ಇವಳಿಗೆ ಏನೋ ಒಂದು ಖುಷಿ ಆಗುತ್ತೆ, ಒಂದು ಸಮರ್ಪಣಾ ಭಾವ ಬರುತ್ತೆ. ಒಂದು ಬಂಚ್ ಆಫ್ ರೋಸಸ್ ತಂದು ಕೊಡ್ತಾರೆ, ಅವಾಗ ಒಂದು ಸಮರ್ಪಣಾ ಭಾವ ಬರುತ್ತೆ. ಯಾಕೆಂದರೆ ಅದು ಒಂದು ಹಾರ್ಮೋನ್ಗಳು, ನಾವು ಗೈನಕಾಲಜಿಸ್ಟಾಗಿ ಏನು ಹೇಳ್ತೀವಿ ಅಂದರೆ, ಹಾರ್ಮೋನ್ಗಳು ಉಕ್ಕಿ ಹರಿಯುವ ಒಂದು ಸಮಯ. ಒಂದು 10, 12ರಿಂದ ಒಂದು 21ವರೆಗೂ ಟೀನೇಜಲ್ಲಿ ಈ ಹಾರ್ಮೋನ್ಗಳು ಏನಿರ್ತವೆ ಗಂಡಸರಲ್ಲಾಗಲಿ ಹೆಣ್ಮಕ್ಳಾಗಲಿ, ಅವಾಗಷ್ಟೇ ಅದು ಉತ್ಪತ್ತಿಯಾಗಿ ಒಂದು ಏರುಪೇರಾಗಿ ತುಂಬ ಸರ್ಜ್ ಆಗ್ತಾ ಇರೋ ಸಮಯ. ಆ ಸಮಯದಲ್ಲಿ ಎಮೋಷನ್ಸ್ಗಳು ಕೂಡ ತುಂಬ ಹರಿತಾ ಇರುತ್ತೆ. ಅದೇ ನೀವು 50 ವರ್ಷದೊಳಗೆ ಹೋಗಿ ಒಂದು ಬಂಚ್ ಆಫ್ ರೋಸಸ್ ಕೊಟ್ಟರೆ, ರೋಸ್ ತಂದ್ರಾ ಅಷ್ಟೇನಾ ಅಂತ ಅಂದ್ಕೊಂಡಿರ್ತಾರೆ. ಅದೇ ನೀವು ಒಂದು 20 ವರ್ಷದ 18 ವರ್ಷದ ಹುಡುಗಿಗೆ ಒಂದು ರೋಸ್ ಬಂಚ್ ಕೊಟ್ಟರೆ, ಶಿ ಫೀಲ್ಸ್ ಹರ್ ಐಸ್ ವಿಲ್ ಸ್ಪಾರ್ಕಲ್. ದಿಸ್ ಈಸ್ ವಾಟ್ ಈಸ್ ಸಮಥಿಂಗ್ ಹಾರ್ಮೋನ್ಸ್ ಅನ್ಬೋದು. ಸೊ ಈ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ನಾವು ಅದನ್ನು ಬೈಕೊಂಡು ಮಾತಾಡ್ತಿದ್ದೀವಿ ಅಂತಲ್ಲ, ಬಟ್ ಗೈನಕಾಲಜಿಸ್ಟಾಗಿ ನನಗೆ ಅದ್ರೊಳಗೊಂದು ತುಂಬ ಮುಖ್ಯವಾದ ಮೆಸೇಜ್ ಕೊಡೋದಿದೆ. ಅದನ್ನು ಕೊಡ್ಲಾ ಅಂತ? ಅದಕ್ಕೋಸ್ಕರನೇ ಕೂತಿರೋ. ಯಾಕೆಂತಂದರೆ ನಾನು ಇಷ್ಟು ವರ್ಷದಿಂದ ನಾನು ನೋಡ್ಕೊಂಬಂದಿದ್ದೀನಿ. ನಾನೀಗೊಂದು 6 ದಶಕಗಳನ್ನು ದಾಟಿರೋ ಒಂದು ಹೆಣ್ಣುಮಗಳು ಅಂತ ಹೇಳ್ಬೋದು. ಈ ವ್ಯಾಲೆಂಟೈನ್ಸ್ ಡೇನಲ್ಲಿ ನಮ್ಮ ಹೆಣ್ಮಕ್ಳಿಗೂ ಒಂದು ಮುಖ್ಯವಾದ ಒಂದು ಏನು ಅನುಸರಿಸಬೇಕು ಅಂದರೆ, ಅವ್ರು ಪ್ರೀತಿ ಮಾಡ್ತಾರೆ ಅನ್ನೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಅವರ ಆರೋಗ್ಯದ ಬಗ್ಗೆ ಫಸ್ಟು ಕಾಳಜಿ ಕೊಟ್ಕೋಬೇಕು. ಅವರ ಹೆಲ್ತ್ ಹೇಗಿದೆ, ಅವರ ಒಂದು ರಕ್ತಹೀನತೆಯಲ್ಲಿದ್ದಾರಾ, ಅಥವಾ ಬೇರೆ ಯಾವುದಾದ್ರು ಒಂದು ಇನ್ಫೆಕ್ಷನಲ್ಲಿದ್ದಾರಾ, ಅಥವಾ ಅವರ ಪೀರಿಯಡ್ಸ್ಗಳು ಸರಿಯಾಗಿ ಆಗ್ತಿದೆಯಾ ಇಲ್ವಾ, ಬೊಜ್ಜುತನ ಬಂದಿದೆಯಾ, ಏನಾದ್ರೂ ಊಟದ ಕ್ರಮ ಸರಿ ಇಲ್ಲದೆ, ಅನ್ನೆಸರಲ್ಲಿ ಸ್ಕ್ರೀನ್ ಟೈಮ್ ಅಂತ ಏನು ಅಂತಂದು ಈ ಥರ
ಈ ಒಂದು ವ್ಯಾಲೆಂಟೈನ್ಸ್ ಡೇನೋ ಅದು ಇದು ಸ್ಕ್ರೀನ್ ಟೈಮ್ ನೋಡ್ಕೊಂಡು ರಾತ್ರಿ ಎಲ್ಲ ಕಳೆದು ಅವ್ರು ನಿದ್ದೆ ಇಲ್ಲದೆ ಏನಾದ್ರೂ ಈ PCO, ನೀವು ತುಂಬ ಸರಿ PCO ಬಗ್ಗೆ ಮಾತಾಡ್ಸಿರೋದನ್ನು ಕೇಳಿದ್ದೀನಿ ಡಾಕ್ಟ್ರ್ ಹತ್ರ, ತುಂಬ ಚೆನ್ನಾಗಿದೆ ನಿಮ್ಮ ಕಾರ್ಯಕ್ರಮಗಳು. ಸೊ ಈ PCO ಇಂಥದ್ದು ಏನಾರು ಇದೆಯಾ ಅಂತ ನೋಡೋದಲ್ಲದೆ ಈಗ 2030ದಲ್ಲಿ ನಮ್ಮ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನು ಸರ್ವೈಕಲ್ ಕ್ಯಾನ್ಸರ್ನ ಇರಾಡಿಕೇಟ್ ಮಾಡಬೇಕು ಅಂತ ಸಾಹಸ ಮಾಡ್ತಾಯಿದೆ. ಅದಕ್ಕೆ ನಾವೆಲ್ಲ ದೇಶದಾದ್ಯಂತ ಇಂಟರ್ನ್ಯಾಷನಲಿ ಎಲ್ಲ ಗೈನಕಾಲಜಿಸ್ಟ್ಗಳಾಗಲಿ, ಪೀಡಿಯಾಟ್ರಿಷಿಯನ್ ಯಾಕೆಂದರೆ ಇದು 10-12 ವರ್ಷದ ಮೇಲೆ ಕೊಡೋ ವ್ಯಾಕ್ಸಿನು. ಸೊ ಪೀಡಿಯಾಟ್ರಿಷಿಯನ್ ಆಗಲಿ, ನಾವಾಗಲಿ, ಜನರಲ್ ಪ್ರಾಕ್ಟಿಷನರ್ಸ್ ಆಗಲಿ ಎಲ್ಲರೂ ಸೇರಿ ನಾವು ಈ ವ್ಯಾಕ್ಸಿನ್ನ ತಗೊಳ್ಳಿ. HPV ವ್ಯಾಕ್ಸಿನ್. ಈ ಸರ್ವೈಕಲ್ ಕ್ಯಾನ್ಸರ್ಗೆ ಮುಖ್ಯ ಕಾರಣ ಏನು? HPV ವೈರಸ್. ಈಗ ಏಡ್ಸ್ ಅಂತೀವಿ, ಅದಕ್ಕೆ HIV ವೈರಸ್ ಅಂತ ಬರುತ್ತೆ. ಹಾಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ ವೈರಸ್ಸು ಸಾಧಾರಣವಾಗಿ ಸೆಕ್ಷುವಲ್ ಕಾಂಟ್ಯಾಕ್ಟಿಂದನೋ ಅಥವಾ ಡೆಂಟಲಲ್ಲಿ ಇರೋ ಒಂದು ಪ್ರೊಸೀಜರ್ಸಲ್ಲಿ ಹೋಗೋ ಒಂದು ವೈರಸ್ ಇರ್ಬೋದು, ಏನಲ್ ಕೆನಲ್ ಗುದದ್ವಾರದಲ್ಲಿ ಇರ್ಬೋದು ಆ ವೈರಸ್ಸು, ಮುಖ್ಯವಾಗಿ ಸೆಮೆನ್ನಲ್ಲಿ ಗಂಡಸರಲ್ಲಿ ಇರೋವಂಥ ವೈರಸ್ಸು. ಇದರಿಂದ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆದಾಗ ಈ ವೈರಸ್ಸು ಹೆಚ್ಚಿನ ಮಟ್ಟಿಗೆ ಹೆಣ್ಮಕ್ಳಲ್ಲಿ ಟ್ರಾನ್ಸ್ಫರ್ ಆಗೋ ಒಂದು ಲಕ್ಷಣ ಇರುತ್ತೆ. ಆದ್ದರಿಂದ ಈ ವೈರಸ್ನ ನಾವು ಉಂಟಾಗೋವಂಥ ವ್ಯತಿರಿಕ್ತ ಪರಿಣಾಮಗಳು ಮುಂದೆ ವೈರಸ್ ಹೋದ ತಕ್ಷಣ ಎಲ್ಲರಿಗೂ ಬರುತ್ತೆ ಅಂತಲ್ಲ, ಆದರೆ ಅವ್ರ ಮುಂದೆ ಜೀವನದಲ್ಲಿ ಮುಂದೆ ಹೋದಾಗೆ ಅವರ ರೆಸಿಸ್ಟೆನ್ಸ್ಗಳು ಸರಿ ಇಲ್ಲ ಅಂದರೆ, ಅವರ ಆರೋಗ್ಯ ಸರಿ ಇಲ್ಲ ಅಂದರೆ ಇದೇ ಒಂದು ವೈರಸ್ ಅವರಿಗೆ ಸರ್ವೈಕಲ್ ಕ್ಯಾನ್ಸರ್ನ ಉಂಟು ಮಾಡಬಹುದು. ನೀವು ಖಂಡಿತವಾಗ್ಲೂ ಗಾಬರಿ ಆಗ್ತೀರಾ. 75,000 ವುಮೆನ್ ಆರ್ ಡೈಯಿಂಗ್ ಎವ್ರಿ ಇಯರ್ ಫ್ರಮ್ ದಿಸ್ ಕ್ಯಾನ್ಸರ್. ಸೊ ಈ ಥರ ಕ್ಯಾನ್ಸರ್, ಯಾಕೆಂದರೆ ಇದು ನಮ್ಮ ಒಂದು ಸಂಖ್ಯೆಯಲ್ಲಿ ಫಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಆದರೆ ಸರ್ವಿಕಲ್ ಕ್ಯಾನ್ಸರು ಎರಡನೇದರಲ್ಲಿ ಇದೆ ಆಲ್ರೆಡಿ. ಸೊ ವಿ ಹ್ಯಾವ್ ನಿಯರ್ಲಿ 1/3 ಆಫ್ ದ ಗ್ಲೋಬಲ್ ಕ್ಯಾನ್ಸರ್ಸ್ ಸರ್ವಿಕಲ್ ಕ್ಯಾನ್ಸರ್ ಇನ್ ಅವರ್ ಕಂಟ್ರಿ, ಇನ್ ಅವರ್ ಇಂಡಿಯನ್ ವುಮೆನ್. ಈ ಕ್ಯಾನ್ಸರ್ನ ನಾವು ತಡೆಗಟ್ಬೋದು. ಈಗ ಬ್ರೆಸ್ಟ್ ಕ್ಯಾನ್ಸರ್ ತಡೆಗಟ್ಟೋಕ್ಕಾಗುತ್ತೆ ಹೇಳಿ? ಏನಾದ್ರು ನಿಮ್ಗೆ ಮಾಹಿತಿ ಇದೆಯಾ? ಇಲ್ಲ, ತಡೆಗಟ್ಟೋಕ್ಕೆ ಕಷ್ಟ ಅದು. ಆಮೇಲೆ ಇಂಟೆಸ್ಟೈನ್ ಕ್ಯಾನ್ಸರ್ ಆಗಲಿ, ಈ ಕೆಲವು ಕ್ಯಾನ್ಸರ್ನ ನಾವು ತಡೆಗಟ್ಟೋಕ್ಕೆ ಆಗಲ್ಲ, ಯಾಕಂದರೆ ಅಲ್ಲಿ ಏನು ವ್ಯಾಕ್ಸಿನ್ ಇಲ್ಲ. ಆದರೆ ಸರ್ವೈಕಲ್ ಕ್ಯಾನ್ಸರಲ್ಲಿ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ಬೋದು. ಈಗ ಒಂದು 10 ವರ್ಷದಿಂದ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್, ಗಾರ್ಡಸಿಲ್ ಅಂತ ಆಗಲಿ, ಸರ್ವವ್ಯಾಕ್ ಅಂತ ಆಗಲಿ ವ್ಯಾಕ್ಸಿನೇಷನ್ ಬಂದಿದೆ. ಇದನ್ನು ಒಂದು 10ರಿಂದ 12 ವರ್ಷ ಅಥವಾ ಮ್ಯಾಕ್ಸಿಮಮ್ 26 ವರ್ಷ ನೋಡಿ, ಇದೇ ಸಮಯದಲ್ಲೇ ಈ ವ್ಯಾಲೆಂಟೈನ್ಸು, ಎಮೋಷನ್ಸು, ಚಾಕ್ಲೇಟ್ ಡೇ ಎಲ್ಲ ಡೇಗಳು ಆಗ್ಬಿಡುತ್ತೆ. ಸೊ ಈ ಸಮಯದಲ್ಲಿ ಈ ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ 80% ಈ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಬೋದು. ನೋಡಿ ಇದು ಹೇಗೆ ಬರುತ್ತೆ ಅಂತ ಹೇಳಿ. ಇದು ಬರೋದೇ ಈಗ ಅವರು ಮದುವೆಗೆ ಅಥವಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ಅಥವಾ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆದಾಗ ಈ ವೈರಸ್ ಅವರಿಗೆ ಟ್ರಾನ್ಸ್ಮಿಷನ್ ಆಗುತ್ತೆ ಸೆಕ್ಷುವಲ್ ಕಾಂಟ್ಯಾಕ್ಟಿಂದ. ನಾ ಹೇಳಿದ್ನಲ್ಲ, ಗಂಡಸರಲ್ಲಿರೋ ಸೆಮೆನಲ್ಲಿರುತ್ತೆ, ಅವ್ರು ಕಿಸ್ ಮಾಡುವಾಗ ಅದು ಮೌತ್ ಸಲೈವಾದಲ್ಲಿರುತ್ತೆ, ಏನಲ್ ಕೆನಾಲಲ್ಲಿ ಮೋಷನ್ನಿಂದ ಅದು ವ್ಯಜನಕ್ಕೆ ಹೋಗ್ಬಿಟ್ಟು ಸರ್ವಿಕ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದೆಲ್ಲ ಇರೋದ್ರಿಂದ ಈ ವ್ಯಾಕ್ಸಿನ್ನ ಅವರು ತುಂಬ ಹದಿಹರಿಯದಲ್ಲೇ ತಗೊಳ್ಳೋದ್ರಿಂದ ನಮ್ಮ ಪೇರೆಂಟ್ಸ್ಗಳು ಅವ್ರನ್ನ ಕರ್ಕೊಂಡೋಗಿ, ಹುಡುಗನಿಗಾಗಲಿ ಹುಡುಗಿಗಾಗಲಿ, ಬಟ್ ಹುಡುಗಿಯರಿಗೆ ಜಾಸ್ತಿ ಬೇಗ ಬರುತ್ತೆ, ಯಾಕಂದ್ರೆ ಸರ್ವಿಕ್ಸ್ ಅವ್ರ ಹತ್ರ ಇದೆ ಯೂಟ್ರಸ್, ಹುಡುಗರಲ್ಲಿ ಇಲ್ಲ ಅಲ್ವಾ. ಸೊ ಕೊಡಿಸೋದ್ರಿಂದ ಅವರಿಗೆ ಈ ಕ್ಯಾನ್ಸರ್ನ ನಾವು ತುಂಬ ಮಟ್ಟಿಗೆ ತಡೆಗಟ್ಬೋದು. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಾರಿ ಅಂದರೆ ಫಸ್ಟ್ ಟೇಕ್ ವ್ಯಾಕ್ಸಿನ್ಸ್ ದೆನ್ ಸೆಲೆಬ್ರೇಟ್ ವ್ಯಾಲೆಂಟೈನ್ಸ್. ನಾವು ಸೆಲೆಬ್ರೇಟ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ನಿಮ್ಮ ಹಿತಮಿತದಲ್ಲಿ ನಿಮ್ಮ ಒಂದು ಏನಂತೀವಿ ಒಂದು ಚೌಕಟ್ಟಿನಲ್ಲಿ, ಮರ್ಯಾದೆ ಚೌಕಟ್ಟಿನಲ್ಲಿ ಮಾಡಿ. ವ್ಯಾಕ್ಸಿನ್ಸ್ ಫಸ್ಟ್, HPV ವ್ಯಾಕ್ಸಿನೇಷನ್ ಫಸ್ಟ್, ವ್ಯಾಲೆಂಟೈನ್ಸ್ ನೆಕ್ಸ್ಟ್. ಸೊ ಈ ಸ್ಲೋಗನ್ನ ನೀವು ಖಂಡಿತವಾಗ್ಲೂ ಸಮಾಜಕ್ಕೆ ಕೊಡಲೇಬೇಕು, ಯಾಕೆಂದರೆ ನೀವೆಲ್ಲ ಒಂದು ಎಜುಕೇಷನ್ ಕೊಡೋವಂಥ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀರಾ. ಈ ಮೀಡಿಯಾ ಬಜಾರ್ TV ಆಗಲಿ, ಬೇರೆ ಯಾವ TV ಆಗಲಿ. ಸೊ ನೀವು ಇದನ್ನು ಸಾರಲೇಬೇಕು. ಈ ವ್ಯಾಲೆಂಟೈನ್ಸ್ ಡೇ ಅಂದರೆ ಬರೀ ರೋಸ್ ಅಲ್ಲ, ಚಾಕ್ಲೇಟ್ ಅಲ್ಲ, ಅದ್ರ ಜೊತೆಗೆ ಒಂದು ವ್ಯಾಕ್ಸಿನೇಷನ್ ಒಂದು ಆ್ಯಂಪುಲ್ ಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ, ಅದನ್ನು ಕೂಡ ಕೊಟ್ಟು ವ್ಯಾಲೆಂಟೈನ್ಸ್ ಡೇ ಮಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈಗ ಹೇಳಿದ್ರಿ ಸರ್ಜಿಕಲ್ ಅಂತೇಳಿ, ಆ ವ್ಯಾಕ್ಸಿನೇಷನ್ ಎಷ್ಟು ವರ್ಷದ ಮಗುವಿಂದ ಅಂದರೆ ಒಂದು ಟೀನೇಜಿಗೆ ಬಂದ ನಂತರ 26 ಒಳಗಡೆ ತಗೊಳ್ಬೇಕಾ? ಅದ್ರ ನಂತರ ತಗೊಂಡ್ರೆ ತಗೋಬೋದು. ಆ್ಯಕ್ಚುಲಿ 10 to 14 ಇಯರ್ಸ್ ಇಸ್ ದ ಬೆಸ್ಟ್ ಟೈಮ್, ಯಾಕಂದರೆ ಅವಾಗಷ್ಟೇ ಆ ಇಮ್ಯುನಾಲಜಿಕಲ್ ಸಿಸ್ಟಮ್ ಅವರಿಗೆ ಬೆಳೀತಾ ಇರುತ್ತೆ, ಒಂದು ಹೆಣ್ಮಗುಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ. ಆವಾಗ ಕೊಡೋದ್ರಿಂದ ಇಮ್ಯುನಾಲಜಿಕಲ್ ಆ್ಯಂಟಿಬಾಡೀಸ್ ಚೆನ್ನಾಗಿ ಅಬ್ಸರ್ವ್ ಆಗಿ ಅವ್ರ ದೇಹ ಒಂದು ರೆಡಿ ಆಗುತ್ತೆ, ಯಾವುದೇ ವೈರಸ್ ಬಂದರೂ ಅದನ್ನು ಹೊಡೆದೋಡ್ಸೋಕ್ಕೆ. ಎಸ್ಪೆಷಲಿ ಅದು ಆ ಟೈಮ್ ತಪ್ಪಿತು ಅಂದರೆ ಏನೋ ನಮ್ಮ ಮಗು ತುಂಬ ಚಿಕ್ಕವಳಪ್ಪ ಆಗಲ್ಲ ಅಂತಂದರೆ ನೆಕ್ಸ್ಟು 14 to 26 ಕ್ಯಾಚಪ್ ಪೇಜ್ ಅಂತೀವಿ ಅದಕ್ಕೆ. ಯಾಕೆಂದರೆ ಆವಾಗಲೇ ಅವ್ರಿಗೆ ಮದುವೆ ಆಗ್ಬೋದು, ಡೆಲಿವರಿ ಆಗ್ಬೋದು, ಮತ್ತು ಯೂಟ್ರಸ್ಸಿಗೆ ಸ್ವಲ್ಪ ಪೆಟ್ಟು ಬೀಳ್ಬೋದು. ಪೆಟ್ಟು ಬಿದ್ದಾಗ ಈ ವೈರಸ್ಸಿಗೆ ತುಂಬ ಖುಷಿ, ಹೋಗಿ ಮತ್ತೆ ಸೇರ್ಕೊಂಡು ಕುತ್ಕೊಳ್ಳುತ್ತೆ. ಸೊ ಅಲ್ಲಿ ಕುತ್ಕೊಂಡು ಎಲ್ಲ ಚೇಂಜಸ್ ಮಾಡುತ್ತೆ. ಸೊ ಅದಾದಮೇಲೂ ಅವ್ರಿಗೆ ಆಗೇ ಇರಲಿಲ್ಲ, ತೊಗೊಂಡಿಲ್ಲ, ಅವ್ರಿಗೇನೋ ತಿಳುವಳಿಕೆ ಇರಲಿಲ್ಲ ಅಂತಂದರೆ ಆಮೇಲೂ ತೊಗೋಬೋದು. ಇಲ್ಲಿ 90% ಪ್ರೊಟೆಕ್ಷನ್ ಆದರೆ ವಿತಿನ್ 26, ಇಲ್ಲಿ 70 to 80% ಆಗುತ್ತೆ.
ಅವಾಗಲೂ ತೊಗೋಬೇಕು 45-50ವರೆಗೂ ಕೊಡ್ತೀವಿ. ಬಟ್ ನಾನು ಈ ವ್ಯಾಲೆಂಟೈನ್ಸ್ ಡೇ ಬಂದಿದ್ದರಿಂದ ಇದನ್ನು ತುಂಬ ಅದನ್ನು ಯೂತ್ಸಿಗೆ ಆದಷ್ಟು ತಿಳ್ಕೊಳ್ಳಿ, ವ್ಯಾಕ್ಸಿನೇಷನ್ ತೊಗೊಳ್ಳಿ, ತಮ್ಮನ್ನೇ ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ವೈರಸ್ಸು ಇಲ್ಲಿ ಇದೆ, ಈ ವೈರಸ್ಸಿಂದನೇ ಈ ಕ್ಯಾನ್ಸರ್ ಅನ್ನೋದು ಸಾಬೀತಾಗೋಗ್ಬಿಟ್ಟಿದೆ ರಿಸರ್ಚಲ್ಲಿ. ನೀವು ಅದ್ರ ಬಗ್ಗೆ ಓದಿದರೆ ಮಾಡಿದರೆ ಕಂತೆಗಟ್ಟಲೆ ಅಷ್ಟು ರಿಸರ್ಚು ಪುರಾವೆ ಇದೆ. ಸೊ HPV ವೈರಸ್ ಇದೆ, HPV ವ್ಯಾಕ್ಸಿನ್ ಇದೆ, HPV ಇನ್ಫೆಕ್ಷನ್ಸ್ ಇದೆ. So you take the vaccine, prevent this the infection and prevent the cancer. Infection can remain as infection, but after certain age, when you go towards the older age, it can develop as a cancer. This is my request to all the people. Please vaccinate yourself before you go for this Valentine's. ಥ್ಯಾಂಕ್ ಯು ಮ್ಯಾಮ್. ಇದಾಗಿತ್ತು ಒಂದು ಸ್ಪೆಷಲ್ ವಿಶೇಷ ಮಾಹಿತಿ. ನೀವು ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡೋಕ್ಕಿಂತ ಮುಂಚೆ HPV ವ್ಯಾಕ್ಸಿನ್ ತಗೊಳ್ಳಿ, ನಂತರ ನಿಮ್ಮ ವ್ಯಾಲೆಂಟೈನ್ಸ್ಗೆ ಹೋಗಿ ಪ್ರಪೋಸ್ ಮಾಡಿ. ಇದಾಗಿತ್ತು ಗೈನಕಾಲಜಿಸ್ಟ್ ಆದಂತಹ ಪರಿಮಳ ಮ್ಯಾಮ್ ಅವರ ಮಾಹಿತಿ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್. ನಾನು ಮಮತಾಶ್ರೀ ಐನಾಪುರ್.